ಮನು ಬಳಿಗಾರ್ ಅಂತ ಹೇಳಿ ಸಾಹಿತಿ ಮನು ಬಳಿಗಾರ್ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹಳ ನೋವಾಗುತ್ತೆ. ಹೌದು, ತಾವೆಲ್ಲ ಒಂದೇ ಕ್ಷೇತ್ರದಲ್ಲಿರೋರು. ಹೌದು. ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಇದು. ಹೌದು, ಎಸ್ ಎಲ್ ಭೈರಪ್ಪನವರು ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ. ಹೌದು, ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅವರು ಕನ್ನಡದ ಪ್ರೇಮವನ್ನು ಹೆಂಗ್ ವ್ಯಕ್ತ ಮಾಡ್ಯಾರ ಅಂತಂದ್ರ, ಅವ್ರಿಗೆ ನಾವು 5 ಲಕ್ಷ ರೂಪಾಯಿ ಇದನ್ ಕೊಟ್ಟಿವಿ, ಹಮ್ಮಿಣಿ ಸರ್ಕಾರದಿಂದ. ಇದು ಬಂದಾಗ ಯಾವ್ದು ಅವರಿಗೆ ಸರಸ್ವತಿ ಸಮ್ಮಾನ ಬಂದಿತ್ತು, ಅದಕ್ಕೆ ನಾವು ಒಂದು ಇದು ಇರ್ಲಿ ಅಂತೇಳಿ ಹಮ್ಮಿಣಿ ಅರ್ಪಿಸಿದ್ವಿ. ಅವರು ಅದನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಚೆಕ್ ಹೊಳ್ಳಿ ನಮ್ ಕೈಗೆ ಕೊಟ್ರು. ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ರು, ಕಾರಜೋಳ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ, ನಾನು ಕಮಿಷನರ್. ಈ ದುಡ್ಡನ್ನ ನೀವು ಕನ್ನಡ ಶಾಲೆ ಅಭಿವೃದ್ಧಿಗೆ ಉಪಯೋಗ ಮಾಡ್ರಿ ಅಂತ ಕೊಟ್ರು. ಆಮೇಲೆ ಕನ್ನಡದ ಕೆಲಸ ಯಾವುದೇ ಇದ್ರು, ಯಾವ ಪಕ್ಷದ ಸರ್ಕಾರ ಇರ್ಲಿ, ಕೇಂದ್ರ ಸರ್ಕಾರದಾಗ ನಾವು ನಿಯೋಗ ತಗೊಂಡು ಹೋದ್ವಿ ಅಂದ್ರೆ ಈ ಯೂಸ್ ಟು ಕಮ್ ಎಲ್ಲದರಲ್ಲಿ ತಪ್ಪದೇ ಬರ್ತಿದ್ರು ಅವರು. ಬಂದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಆಗಬೇಕಾದ ಕೆಲಸ ಏನೇನು ಅಂತ ಹೇಳುವಲ್ಲಿ ಅವರು, ಯಾಕಂದ್ರೆ ಭೈರಪ್ಪನವ್ರು ಬಂದಾರಂದ್ರೆ ಅಲ್ಲಿ ಎಲ್ಲಾ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಬಹಳ ಮಹತ್ವ ಕೊಡ್ತಿದ್ರು. ಆದ್ರಿಂದ ಅವರು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಇಟ್ಟುಕೊಂಡಂತ ಕಳಕಳಿ ಐತಲ್ಲ, ಅದು ಸಾಹಿತ್ಯದಕ್ಕಿಂತ ದೊಡ್ಡದು ಅನ್ಸಕತ್ತಿದ್ ನನಗೆ. ಬಹಳ ದುಃಖ ಆಗ್ತೈತೆ ನನಗ. ಇವರ ಮಟ್ಟದ ಒಬ್ಬ ಏನು ಬಲವಾದ ವ್ಯಕ್ತಿ ಈ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಇಲ್ದಂಗ ಆತಲ್ಲ ಅಂತ ಹೇಳಿ ನನಗೆ ಬಹಳ ದುಃಖ ಆಗಿದೆ. ಆದ್ರಿಂದ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಅವ್ರಿಗೆ ಸಲ್ಲಿಸ್ತೇನೆ. 40 ವರ್ಷದಿಂದ ನನಗೆ ಅವ್ರ ಕಾಂಟ್ಯಾಕ್ಟ್ ಐತ್ರಿ. ಅವರೆಲ್ಲ ಆಗು ಹೋಗುಗಳಲ್ಲಿ ನಾನು ನೋಡಿದ್ದೀನಿ. ಅವರು ಎಷ್ಟು ಪರಿಶುದ್ಧ ವ್ಯಕ್ತಿ ಅಂದ್ರೆ, ಅವ್ರಿಗೆ ಬೇರೆಯದ್ರ ಬಗ್ಗೆ ವಿಚಾರ ಇಲ್ಲ. ಅವರು ಒಂದು ಸಾಹಿತ್ಯ, ಸಂಸ್ಕೃತಿ, ಭಾಷಾ ಅಭಿವೃದ್ಧಿ ಇದ್ರ ಬಗ್ಗೆ. ಅದು ಸಾಹಿತ್ಯದಿಂದ ನೀವು ಸಮಾಜ ಸುಧಾರಣೆ ಅದು ಇದು ಅಂತ ಅದನ್ನ ಹೇಳ್ದಲ್ಲ, ಅವ್ರು ಹಾಗೆ ಆಕತಿ. ಸಮಾಜ ಸುಧಾರಣೆ ತನ್ನ ಆಗಿರ್ತತೆ. ನಾವು ಆದಷ್ಟು ನಮ್ಮ ವಿಚಾರಗಳನ್ನ ಸಾಹಿತ್ಯದ ಮೂಲಕ ನಾವು ನಮ್ಮ ವೈಚಾರಿಕತೆಯನ್ನಾಗ್ಲಿ, ವಿಚಾರಧಾರೆಯನ್ನಾಗ್ಲಿ ಜನರಿಗೆ ತಿಳಿಸ್ಕೊಡ್ಬೇಕು ಅಷ್ಟೇ. ಮತ್ ನಾವು ಸ್ವಂತ ಸಂತೃಪ್ತಿಗಾಗಿ ಬರೀತೀವಿ ಅಂತ ಹೇಳ್ಬಿಟ್ರು. ಅಷ್ಟು ಮುಕ್ತವಾಗಿ ಹಂಚಿಕೊಂಡ್ರು ತಮ್ಮ ವಿಚಾರಗಳನ್ನ. ಅವರು ಬಹಳ ಧೈರ್ಯಶಾಲಿ ಬರಹಗಾರರವರು. ಭಾರತೀಯ ಸಂಸ್ಕೃತಿ ಬಗ್ಗೆ, ಭಾರತೀಯ ಸಾಹಿತ್ಯದ ಬಗ್ಗೆ ಭೈರಪ್ಪನವರು ಅಧಿಕಾರಯುತವಾಗಿ ಬರೆದ್ರು, ಅಧಿಕಾರಯುತವಾಗಿ ಮಾತಾಡಬಲ್ಲರು ಕೂಡ ಅವರು. ಇವತ್ತು ಅವ್ರು ನಮ್ಮಲ್ಲಿ ಇಲ್ಲ ಅಂದ್ರೆ, ಅಮೆರಿಕ, ಆಸ್ಟ್ರೇಲಿಯಾದಾಗ ನೋಡಿ, ನಾನು ಭೈರಪ್ಪನವರು ಬರ್ತಾರಂದ್ರೆ 2-3 ಸಾವಿರ ಜನ ಇರುವಂತ ಒಂದ್ ದೊಡ್ಡ ಸಭಾಂಗಣ ಕಿರಿದು ತುಂಬುತ್ತಿತ್ತು. ಅಂದ್ರೆ ಅಷ್ಟೊಂದು ಜನಪ್ರಿಯ ವ್ಯಕ್ತಿಯವರು. 24 ಭಾಷೆಯಲ್ಲಿ ಅವರ ಕಾದಂಬರಿಗಳಾಗ್ಯವು. ವಿಶ್ವದ ಎಲ್ಲಾ ಭಾಷೆಯಲ್ಲಿ ಒಂದು 8-10 ಭಾಷೆ, ಭಾರತೀಯ ಹೊರಗಿನ ಭಾಷೆ ಒಳಗೂ ಕೂಡ ಅವ್ರ ಕಾದಂಬರಿಗಳು ಅನುವಾದ ಆಗ್ಯವು. ಬಹುಶಃ ಇಡೀ ನಮ್ಮ ದೇಶದಲ್ಲಿ ಭೈರಪ್ಪನವರಷ್ಟು ಓದಿಸಿಕೊಳ್ಳುವಂತಹ ಒಬ್ಬ ಸಾಹಿತಿ ಈಗ ಅವರು ಇಲ್ಲ ಅಂತ ಹೇಳ್ತೀವಲ್ಲ, ಸದ್ಯಕ್ಕೆ ಯಾರು ಇಲ್ಲ. ಇವರೇ ನಂಬರ್ 1 ಇನ್ ಇಂಡಿಯಾ. ಅಂಥವ್ರು ಇಲ್ಲ ಅನ್ನೋದು ನಮಗೆ ತೀವ್ರ ನೋವಿನ ಒಂದು ಸಂಗತಿ. ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತೇನೆ. ನಮಸ್ಕಾರ. ನಮ್ಮ ಸಾಹಿತ್ಯ ಪರಿಷತ್ಲಿಂದ ಇದನ್ನ ಕೊಟ್ಟಿವಿ ಅವರಿಗೆ, ನೃಪತುಂಗ ಪ್ರಶಸ್ತಿಯನ್ನು ಕೊಟ್ಟಿವಿ ನಾ ಅಧ್ಯಕ್ಷತಾಗಿ. ಅದರಿಂದ ಅವರು ಮತ್ತೆ ಕಿವಿಯೊಳಗೆ ಹೇಳಿಕೊಟ್ಟೆ, ಸರ್ ನೀವೇನ್ ತಿರುಗಿಸ್ಬೇಕಾಗಿಲ್ಲ, ಹಣ ಮತ್ತು ಹೊಳ್ಳಿ ಕೊಡ್ಬೇಡ್ರಿ, ನಮ್ಮದು ಸಾಕಷ್ಟು ನಮ್ಮಲ್ಲಿ ಇದೆ, ಈಗ ಆರ್ಥಿಕವಾಗಿ ನಮಗೆ ಬಲ ಇದೆ ನನ್ನ ಅವಧಿನಲ್ಲಿ, ಮತ್ತೆ ನೀವು ಹಿಂದೆ ನಾ ಕಮಿಷನರ್ ಇದ್ದಾಗ ಕೊಟ್ಟಂಗೆ ಇದನ್ನು ಹೊಳ್ಳಿ ಕೊಡ್ಬೇಡ್ರಿ 7 ಲಕ್ಷ ರೂಪಾಯಿ ಅಂತ ಹೇಳಿ ಅವರಿಗೆ ವಚನ ತಗೊಂಡು ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ, ನೃಪತುಂಗ ಪ್ರಶಸ್ತಿ. ಅಷ್ಟು ಅವ್ರದ್ದು ಕಳಕಳಿ ನನಗೆ ಗೊತ್ತಿತ್ತು. ಅಂಥವ್ರು ಇಲ್ಲ ಅನ್ನೋದು ಇಡೀ ನಮ್ಮ ಸಾಹಿತ್ಯ ಲೋಕ, ಸಾಂಸ್ಕೃತಿಕ ಲೋಕ, ಕನ್ನಡಾಭಿಮಾನದ ಲೋಕ, ಕನ್ನಡ ಮಾಧ್ಯಮನ ಆಗ್ಬೇಕು ಶಿಕ್ಷಣ ಅಂತ ಹೇಳಿ ಬಹಳ ಹೋರಾಟ ಮಾಡಿದ್ರು ಅವರು. ಅದಕ್ಕೆಲ್ಲದಕ್ಕೂ ನಮ್ಗೆ ಲೆಟರ್ ಬರೆದು ಕೊಡ್ರಿ ಸರ್ ಅಂದ್ರೆ ಬರೆದು ಕೊಡೋದು. ನೀವು ಡ್ರಾಫ್ಟ್ ಮಾಡ್ಕೊಂಬರ್ರಿ, ನಿಮ್ಗೆ ಹೆಂಗ್ ಬೇಕಂಗ ನಾ ಸಹಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರೆ ನಾವು ವಾಟ್ಸಪ್ನಾಗ ಕಳಿಸಿದ್ರೆ ಅವರು ಎಸ್ ಅಂತ ಕಳಿಸ್ಬಿಟ್ರು. ಅಂದ್ರೆ ಕನ್ನಡದ ಕೆಲಸ ಅಂದ್ರೆ ಬೇಗ ಆಗ್ಲಿ, ನಮ್ಮ ಕನ್ನಡ ಶಾಲೆಗಳು, ಕನ್ನಡದ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಹೇಳಿ ಅವ್ರದ್ದು ಯಾವಾಗ್ಲೂ ಕಳಕಳಿ ಇತ್ತು. ಇದನ್ನ ನಾನು ಹೆಚ್ಚು ಎಲ್ಲದಕ್ಕಿಂತ ದೊಡ್ಡದು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಬಹಳ ನೋವಾಗುತ್ತೆ. ಹೌದೌದು, ಬಹಳ ನೋವಾಗುತ್ತೆ. ಇಂಥ ಕಳಕಳಿ ಇದ್ದವ್ರು ಯಾರಾದ್ರೂ ಹೇಳ್ರಿ. ಅವ್ರದ್ದು ಸಿದ್ಧಾಂತ ನೀವು ಒಪ್ಪೋದು ಬಿಡ್ಬೋದು, ಆದ್ರೆ ಅವರೊಬ್ಬ ಪವಿತ್ರ ಜೀವಿ. ಅವರ ಸಿದ್ಧಾಂತ ಏನಿದೆ ಅದ್ರ ಬಗ್ಗೆ ಅವರು ಯಾವಾಗಲೂ ತಯಾರಿ ಮಾಡಿ, ಓದಿಕೊಂಡು, ಅಧ್ಯಯನ ಮಾಡಿ ಬರೆಯುವಂಥವ್ರು, ಮಾತಾಡುವಂಥವ್ರು. ಅವರನ್ನ ಎದುರು ಹಾಕೊಂಡು ಅವ್ರದ್ದು ಸಿದ್ಧಾಂತ ತಪ್ಪು ಅಂತೇಳಿ ಮತ್ತೊಂದು ದೊಡ್ಡ ಪುಸ್ತಕ ಬರೆಯಕ್ಕಾಗಿಲ್ರಿ. ಅಂದ್ರೆ ಇದನ್ ಮಾಡ್ತಾರ, ಭಿನ್ನಾಭಿಪ್ರಾಯ ಬಳಸ್ತಾರ. ಅದಕ್ಕೆ ಅವ್ರು ಭೈರಪ್ಪನವ್ರು ಬೇರೆ ಕೆಡಿಸಿ ಹೇಳೋದಿಲ್ರಿ. ಎಲ್ಲ ಅವ್ರವ್ರ ಸಿದ್ಧಾಂತ ಅವರಿಗೆ
ನಾ ಏನ್ ಮಾಡಕ್ಕಾಗತ್ತೆ ಅಂತಾರ ಅವ್ರು. ಅಷ್ಟು ಆರೋಗ್ಯಕರವಾದ ವ್ಯಕ್ತಿತ್ವ ಅವ್ರದ್ದು. ಅವರನ್ನ ಕ್ರಿಟಿಸೈಸ್ ಮಾಡ್ರಿಗೆ ಸಹಿತ ಅವರು ಏನ್ ಅವ್ರ ಮಾರ್ಕ್ ಅವ್ರಿಗೆ ನಂದು ನನಗ ಅಂತ ಅವ್ರು. ನಾ ಬರೆದಿದ್ದವ್ರು ಒಪ್ಪಲೇಬೇಕು ಅಂತ ನನಗೇನಿಲ್ಲ. ಮನುಷ್ಯನ ಒಬ್ಬ ವ್ಯಕ್ತಿಯಾಗಿನೂ ನನಗೆ ಬಹಳ ಪ್ರೀತಿ ಅವ್ರ ಮೇಲೆ. ಅವರು ಅನೇಕ ಕಾದಂಬರಿಗಳನ್ನು ಓದಿ ನಾನು ಬರವಣಿಗೆಯನ್ನ ಪ್ರಾರಂಭಿಸೀನಿ ಮತ್ತು ನಾನು ಎಂಜಾಯ್ ಮಾಡೀನಿ ಅವರ ಬರವಣಿಗೆಯನ್ನು. ನನ್ನ ವೈಯಕ್ತಿಕವಾಗಿ ಬಹಳ ನಷ್ಟ ಆಗೈತಿ. ನಿಜ ನಿಜ. ಅವ್ರ ಜೊತೆ ಪ್ರವಾಸ ಮಾಡೀನಿ, ಅವ್ರ ಜೊತೆ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡೀನಿ. ಬೇಕಾದಷ್ಟು ವಿಚಾರ ಸಂಕಿರಣ. ಹೇಗಿತ್ತು ಮನು ಬಳಿಗಾರ್ ಸರ್ ತಮ್ಮ ಮತ್ತೆ SL ಭೈರಪ್ಪನವರ ಒಡನಾಟ ಹೇಗಿತ್ತು? ಅವ್ರ ವ್ಯಕ್ತಿತ್ವ ಹೇಗೆ? ಅವರ ಸೈದ್ಧಾಂತಿಕವಾದಂತ ಒಂದು ನಿಲುವು ಹೇಗೆ? ಇದೆಲ್ಲ ಬಹಳ ನಮ್ಗೆಲ್ಲ ಹತ್ರದಿಂದ ನಾವು ಅವ್ರನ್ನ ನೋಡಿದೀವಿ. ಹೌದು. ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಏನಿಲ್ರಿ, ನಾನು ಅವರೊಬ್ಬ ನಿಷ್ಠುರವಾಗಿ ಏನದವಲ್ಲ ಇದ್ರ ಬಗ್ಗೆ ಅವ್ರ ಏನ್ ಇಟ್ಕೊಂಡಾರಲ್ಲ ಅದ್ರೊಳಗೆ ರಾಜಿ ಆಗೋದಲ್ಲ. ಅವರು ಯಾರನ್ನಾರ ಪ್ಲೀಸ್ ಮಾಡಕ್ ಬರೆಯೋದು, ಯಾರನ್ನಾದ್ರೂ ಪ್ಲೀಸ್ ಮಾಡಕ್ ಮಾತಾಡೋದು ಅದನ್ನ ಎಂದೂ ಮಾಡಿಲ್ಲ ಭೈರಪ್ಪನವರು. ಅವ್ರು ನನ್ನ ವಿಚಾರಧಾರೆ ಒಪ್ಪಲಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಂದು ಏನಿದೆಯಲ್ಲ ನನಗ ಸ್ಪಷ್ಟತೆ ಇದೆ. ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ ನನ್ನ ಏನ್ ವಿಚಾರಧಾರೆ ಅದಾವು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂದ್ರು. ಮತ್ತ ಅವರು ಬಹಳ ಪವಿತ್ರ ಜೀವರಿ, ಎಂದು ಭ್ರಷ್ಟಾಚಾರ ಇತ್ಯಾದಿ ಬಗ್ಗೆ ಅವರು ವಿಚಾರ ಮಾಡಿಲ್ಲ. ನಿಜ ನಿಜ ನಿಜ. ಆಮೇಲೆ ತಮಗ್ ಬಂದಂತ ಹಣವನ್ನ ಬಡವರ ಸಲುವಾಗಿ ಕೊಡ್ತಿದ್ರು. ಅವರು ಒಂದು ಟ್ರಸ್ಟ್ ಮಾಡಿದ್ರೆ ಮೊನ್ನೆ ಅವರೆಲ್ಲ ರಾಯಲ್ಟಿನ ಅದಕ್ಕೆ ಕೊಡ್ರಿ ಅಂತಾರೆ. ಆಮೇಲೆ ಪಬ್ಲಿಷರ್ಸ್ಗೆ ಅನುಕೂಲ ಮಾಡಿ ಕೊಡ್ತಾರ್ರಿ. ಹಣದ ಹಿಂದೆ ಎಂದೂ ಹೋಗಿಲ್ಲ ಭೈರಪ್ಪನವರ. ಈಗ ನಾ ಪಟ್ನಾಕ್ ಹೋಗ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಕ್ಕೆ ವಿಮಾನ ಈಗ ಹೊರಟಿದೆ. ಈಗ ನನಗೆ ಬಹಳ ನೋವಾಗಿದೆ. ಎಲ್ಲ ಕನ್ನಡಿಗರಿಗೆ ಇದ್ರ ಮೂಲಕ ನಾನು ಭೈರಪ್ಪನವರಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೀನಿ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಮನು ಬಳಿಗಾರ್ ಅಂತ ಹೇಳಿ ಸಾಹಿತಿ ಮನು ಬಳಿಗಾರ್ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಹಳ ನೋವಾಗುತ್ತೆ. ಹೌದು, ತಾವೆಲ್ಲ ಒಂದೇ ಕ್ಷೇತ್ರದಲ್ಲಿರೋರು. ಹೌದು. ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಇದು. ಹೌದು. SL ಭೈರಪ್ಪನವರು ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ. ಹೌದು. ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅವರು ಕನ್ನಡದ ಪ್ರೇಮವನ್ನು ಹೆಂಗ್ ವ್ಯಕ್ತ ಮಾಡ್ಯಾರ ಅಂತಂದ್ರ ಅವ್ರಿಗೆ ನಾವು 5 ಲಕ್ಷ ರೂಪಾಯಿ ಇದನ್ ಕೊಟ್ಟಿವಿ, ಹಮ್ಮಿಣಿ ಸರ್ಕಾರದಿಂದ. ಇದು ಬಂದಾಗ ಯಾವ್ದು ಅವರಿಗೆ ಸರಸ್ವತಿ ಸಮ್ಮಾನ ಬಂದಿತ್ತು, ಅದಕ್ಕೆ ನಾವು ಒಂದು ಇದು ಇರ್ಲಿ ಅಂತೇಳಿ ಹಮ್ಮಿಣಿ ಅರ್ಪಿಸಿದ್ವಿ. ಅವರು ಅದನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಚೆಕ್ ಹೊಳ್ಳಿ ನಮ್ ಕೈಗೆ ಕೊಟ್ರು. ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ರು, ಕಾರಜೋಳ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ, ನಾನು ಕಮಿಷನರ್. ಈ ದುಡ್ಡನ್ನ ನೀವು ಕನ್ನಡ ಶಾಲೆ ಅಭಿವೃದ್ಧಿಗೆ ಉಪಯೋಗ ಮಾಡ್ರಿ ಅಂತ ಕೊಟ್ರು. ಆಮೇಲೆ ಕನ್ನಡದ ಕೆಲಸ ಯಾವುದೇ ಇದ್ರು, ಯಾವ ಪಕ್ಷದರ ಸರ್ಕಾರ ಇರ್ಲಿ, ಕೇಂದ್ರ ಸರ್ಕಾರದಾಗ ನಾವು ನಿಯೋಗ ತಗೊಂಡು ಹೋದ್ವಿ ಅಂದ್ರೆ ಯೂಸ್ ಟು ಕಮ್ ಎಲ್ಲದರಲ್ಲಿ ತಪ್ಪದೇ ಬರ್ತಿದ್ರು. ಅವರು ಬಂದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಆಗಬೇಕಾದ ಕೆಲಸ ಏನೇನು ಅಂತ ಹೇಳುವಲ್ಲಿ ಅವರು, ಯಾಕಂದ್ರೆ ಭೈರಪ್ಪನವರು ಬಂದಾರಂದ್ರೆ ಅಲ್ಲಿ ಎಲ್ಲಾ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಬಹಳ ಮಹತ್ವ ಕೊಡ್ತಿದ್ರು. ಆದ್ರಿಂದ ಅವರು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಇಟ್ಟುಕೊಂಡಂತ ಕಳಕಳಿ ಇದೆಲ್ಲ, ಅದು ಸಾಹಿತ್ಯದಕ್ಕಿಂತ ದೊಡ್ಡದು ಅನ್ಸಕತ್ತಿದ್ ನನಗೆ. ಬಹಳ ದುಃಖ ಆಗ್ತೈತೆ ನನಗ. ಇವರ ಮಟ್ಟದ ಒಬ್ಬ ಏನು ಬಲವಾದ ವ್ಯಕ್ತಿ ಈ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಇಲ್ದಂಗ ಆತಲ್ಲ ಅಂತ ಹೇಳಿ ನನಗೆ ಬಹಳ ದುಃಖ ಆಗಿದೆ. ಆದ್ರಿಂದ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಅವ್ರಿಗೆ ಸಲ್ಲಿಸ್ತೇನೆ. 40 ವರ್ಷದಿಂದ ನನಗೆ ಅವ್ರ ಕಾಂಟ್ಯಾಕ್ಟ್ ಐತ್ರಿ. ಅವರೆಲ್ಲ ಆಗು ಹೋಗುಗಳಲ್ಲಿ ನಾನು ನೋಡಿದ್ದೀನಿ. ಅವರು ಎಷ್ಟು ಪರಿಶುದ್ಧ ವ್ಯಕ್ತಿ ಅಂದ್ರೆ ಅವ್ರಿಗೆ ಬೇರೆದ್ರ ಬಗ್ಗೆ ವಿಚಾರ ಇಲ್ಲ. ಅವರು ಒಂದು ಸಾಹಿತ್ಯ, ಸಂಸ್ಕೃತಿ, ಭಾಷಾ ಅಭಿವೃದ್ಧಿ ಇದ್ರ ಬಗ್ಗೆ. ಅದು ಸಾಹಿತ್ಯದಿಂದ ನೀವು ಸಮಾಜ ಸುಧಾರಣೆ ಅದು ಇದು ಅಂತ ಅದನ್ನ ಹೇಳ್ದಲ್ಲ, ಅವ್ರು ಹಾಗೆ ಆಕತಿ. ಸಮಾಜ ಸುಧಾರಣೆ ತನ್ನ ಆಗಿರ್ತತಿ. ನಾವು ಆದಷ್ಟು ನಮ್ಮ ವಿಚಾರಗಳನ್ನ ಸಾಹಿತ್ಯದ ಮೂಲಕ ನಾವು ನಮ್ಮ ವೈಚಾರಿಕತೆಯನ್ನಾಗ್ಲಿ, ವಿಚಾರಧಾರೆಯನ್ನಾಗ್ಲಿ ಜನರಿಗೆ ತಿಳಿಸ್ಕೊಡ್ಬೇಕು ಅಷ್ಟೇ. ಮತ್ ನಾವು ಸ್ವಂತ ಸಂತೃಪ್ತಿಗಾಗಿ ಬರೀತೀವಿ ಅಂತ ಹೇಳ್ಬಿಟ್ರು. ಅಷ್ಟು ಮುಕ್ತವಾಗಿ ಹಂಚಿಕೊಂಡ್ರು ತಮ್ಮ ವಿಚಾರಗಳನ್ನ. ಅವರು ಬಹಳ ಧೈರ್ಯಶಾಲಿ ಬರಹಗಾರರವರು. ಭಾರತೀಯ ಸಂಸ್ಕೃತಿ ಬಗ್ಗೆ, ಭಾರತೀಯ ಸಾಹಿತ್ಯದ ಬಗ್ಗೆ ಭೈರಪ್ಪನವರು ಅಧಿಕಾರಯುತವಾಗಿ ಬರೆದ್ರು, ಅಧಿಕಾರಯುತವಾಗಿ ಮಾತಾಡಬಲ್ಲರು ಕೂಡ ಅವರು. ಇವತ್ತು ಅವ್ರು ನಮ್ಮಲ್ಲಿ ಇಲ್ಲ ಅಂದ್ರೆ, ಅಮೆರಿಕ, ಆಸ್ಟ್ರೇಲಿಯಾದಾಗ ನೋಡಿ ನಾನು ಭೈರಪ್ಪನವರು ಬರ್ತಾರಂದ್ರೆ 2-3 ಸಾವಿರ ಜನ ಇರುವಂತ ಒಂದ್ ದೊಡ್ಡ ಸಭಾಂಗಣ ಕಿರಿದು ತುಂಬುತ್ತಿತ್ತು. ಅಂದ್ರೆ ಅಷ್ಟೊಂದು ಜನಪ್ರಿಯ ವ್ಯಕ್ತಿಯವರು. 24 ಭಾಷೆಯಲ್ಲಿ ಅವರು ಕಾದಂಬರಿಗಳಾಗ್ಯವು. ವಿಶ್ವದ ಎಲ್ಲಾ ಭಾಷೆಯಲ್ಲಿ ಒಂದು 8-10 ಭಾಷೆ, ಭಾರತೀಯ ಹೊರಗಿನ ಭಾಷೆ ಒಳಗೂ ಕೂಡ ಅವ್ರ ಕಾದಂಬರಿಗಳು ಅನುವಾದ ಆಗ್ಯವು.
ಬಹುಶಃ ಇಡೀ ನಮ್ಮ ದೇಶದಲ್ಲಿ ಭೈರಪ್ಪನವರಷ್ಟು ಓದಿಸಿಕೊಳ್ಳುವಂತಹ ಒಬ್ಬ ಸಾಹಿತಿ ಈಗ ಅವರು ಇಲ್ಲ ಅಂತ ಹೇಳ್ತೀವಲ್ಲ, ಈಗ ಸದ್ಯಕ್ಕೆ ಯಾರು ಇಲ್ಲ. ಇವರೇ ನಂಬರ್ 1 ಇನ್ ಇಂಡಿಯಾ. ಅಂಥವ್ರು ಇಲ್ಲ ಅನ್ನೋದು ನಮಗೆ ತೀವ್ರ ನೋವಿನ ಒಂದು ಸಂಗತಿ. ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತೇನೆ. ನಮಸ್ಕಾರ. ಓಕೆ, ನಮ್ಮ ಸಾಹಿತ್ಯ ಪರಿಷತ್ಲಿಂದ ಇದನ್ನು ಕೊಟ್ಟಿವಿ, ಅವರಿಗೆ ನೃಪತುಂಗ ಪ್ರಶಸ್ತಿಯನ್ನು ಕೊಟ್ಟಿವಿ ನಾ ಅಧ್ಯಕ್ಷದಾಗ. ಅದರಿಂದ ಅವರು ಮತ್ತೆ ಕಿವಿಯೊಳಗೆ ಹೇಳಿಕೊಟ್ಟೆ, ಸರ್ ನೀವೇನ್ ತಿರುಗಿಸ್ಬೇಕಾಗಿಲ್ಲ, ಹಣ ಮತ್ತು ಹೊಳ್ಳಿ ಕೊಡ್ಬೇಡ್ರಿ, ನಮ್ಮದು ಸಾಕಷ್ಟು ನಮ್ಮಲ್ಲಿ ಇದೆ, ಈಗ ಆರ್ಥಿಕವಾಗಿ ನಮಗ್ ಬಲ ಇದೆ ನನ್ನ ಅವಧಿನಲ್ಲಿ, ಮತ್ತೆ ನೀವು ಹಿಂದೆ ನಾ ಕಮಿಷನರ್ ಇದ್ದಾಗ ಕೊಟ್ಟಂಗೆ ಇದನ್ನು ಹೊಳ್ಳಿ ಕೊಡ್ಬೇಡ್ರಿ 7 ಲಕ್ಷ ರೂಪಾಯಿ ಅಂತ ಹೇಳಿ ಅವರಿಗೆ ವಚನ ತಗೊಂಡು ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ, ನೃಪತುಂಗ ಪ್ರಶಸ್ತಿ. ಅಷ್ಟು ಅವ್ರದ್ದು ಕಳಕಳಿ ನನಗೆ ಗೊತ್ತಿತ್ತು. ಅಂಥವ್ರು ಇಲ್ಲ ಅನ್ನೋದು ಇಡೀ ನಮ್ಮ ಸಾಹಿತ್ಯ ಲೋಕ, ಸಾಂಸ್ಕೃತಿಕ ಲೋಕ, ಕನ್ನಡಾಭಿಮಾನದ ಲೋಕ, ಕನ್ನಡ ಮಾಧ್ಯಮನ ಆಗ್ಬೇಕು ಶಿಕ್ಷಣ ಅಂತ ಹೇಳಿ ಬಹಳ ಹೋರಾಟ ಮಾಡಿದ್ರು ಅವರು. ಅದಕ್ಕೆಲ್ಲದಕ್ಕೂ ನಮ್ಗೆ ಲೆಟರ್ ಬರೆದು ಕೊಡ್ರಿ ಸರ್ ಅಂದ್ರೆ ಬರೆದು ಕೊಡೋದು, ನೀವು ಡ್ರಾಫ್ಟ್ ಮಾಡ್ಕೊಂಬರ್ರಿ, ನಿಮ್ಗೆ ಹೆಂಗ್ ಬೇಕಂಗ ನಾ ಸಹಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರೆ ನಾವು ವಾಟ್ಸಪ್ನಾಗ ಕಳ್ಸಿದ್ರೆ ಅವರು ಎಸ್ ಅಂತ ಕಳಿಸ್ಬಿಟ್ರು. ಅಂದ್ರೆ ಕನ್ನಡದ ಕೆಲಸ ಅಂದ್ರೆ ಅದೇನಾಗ್ಲಿ, ನಮ್ಮ ಕನ್ನಡ ಶಾಲೆಗಳು, ಕನ್ನಡದ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಹೇಳಿ ಅವ್ರದ್ದು ಯಾವಾಗಲೂ ಕಳಕಳಿ ಇತ್ತು. ಇದನ್ನ ನಾನು ಹೆಚ್ಚು ಎಲ್ಲದಕ್ಕಿಂತ ದೊಡ್ಡದು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಬಹಳ ನೋವಾಗುತ್ತೆ. ಹೌದೌದು, ಬಹಳ ನೋವಾಗುತ್ತೆ. ಇಂಥ ಕಳಕಳಿ ಇದ್ದವ್ರು ಯಾರಾದ್ರೂ ಹೇಳ್ರಿ. ಅವ್ರದ್ದು ಸಿದ್ಧಾಂತ ನೀವು ಒಪ್ಪೋದು ಬಿಡ್ಬೋದು, ಆದ್ರೆ ಅವರೊಬ್ಬ ಪವಿತ್ರ ಜೀವಿ. ಅವರ ಸಿದ್ಧಾಂತ ಏನಿದೆ ಅದ್ರ ಬಗ್ಗೆ ಅವರು ಯಾವಾಗಲೂ ತಯಾರಿ ಮಾಡಿ, ಓದಿಕೊಂಡು, ಅಧ್ಯಯನ ಮಾಡಿ ಬರೆಯುವಂಥವ್ರು, ಮಾತಾಡುವಂಥವ್ರು. ಅವರನ್ನ ಎದುರು ಹಾಕೊಂಡು ಅವ್ರದ್ದು ಸಿದ್ಧಾಂತ ತಪ್ಪು ಅಂತೇಳಿ ಮತ್ತೊಂದು ದೊಡ್ಡ ಪುಸ್ತಕ ಬರೆಯಕ್ಕಾಗಿಲ್ರಿ. ಅಂದ್ರೆ ಇದನ್ನ ಮಾಡ್ತಾರ, ಭಿನ್ನಾಭಿಪ್ರಾಯ ಬಳಸ್ತಾರ. ಅದಕ್ಕೆ ಅವ್ರು ಭೈರಪ್ಪನವ್ರ ಬೇರೆ ಕೆಡಿಸೋದಿಲ್ರಿ. ಎಲ್ಲ ಅವ್ರವ್ರ ಸಿದ್ಧಾಂತ ಅವರಿಗೆ ನಾ ಏನ್ ಮಾಡಕ್ಕಾಗತ್ತೆ ಅಂತಾರ. ಅಷ್ಟು ಆರೋಗ್ಯಕರವಾದ ವ್ಯಕ್ತಿತ್ವ ಅವ್ರದ್ದು. ಅವರನ್ನ ಕ್ರಿಟಿಸೈಸ್ ಮಾಡ್ರಿಗೆ ಸಹಿತ ಅವರು ಏನ್ ಅವ್ರ ಮಾರ್ಕ್ ಅವ್ರಿಗೆ ನನಗ ಅಂತ ಅವ್ರು. ನಾನು ಬರೆದಿದ್ದವ್ರು ಒಪ್ಪಲೇಬೇಕು ಅಂತ ನನಗೇನಿಲ್ಲ. ಮನುಷ್ಯನ ಒಬ್ಬ ವ್ಯಕ್ತಿಯಾಗಿನೂ ನನಗೆ ಬಹಳ ಪ್ರೀತಿ ಅವ್ರ ಮೇಲೆ. ಅವರು ಅನೇಕ ಕಾದಂಬರಿಗಳನ್ನು ಓದಿ ನಾನು ಬರವಣಿಗೆಯನ್ನ ಪ್ರಾರಂಭಿಸೀನಿ ಮತ್ತು ನಾನು ಎಂಜಾಯ್ ಮಾಡಿದೀನಿ ಅವರ ಬರವಣಿಗೆಯನ್ನು. ನನಗೆ ವೈಯಕ್ತಿಕವಾಗಿ ಬಹಳ ನಷ್ಟ ಆಗೈತಿ. ಅವ್ರ ಜೊತೆ ಪ್ರವಾಸ ಮಾಡೀನಿ, ಅವ್ರ ಜೊತೆ ಸಾಹಿತ್ಯ ಸಮ್ಮೇಳನಗಳು ಮಾಡೀನಿ. ಬೇಕಾದಷ್ಟು ವಿಚಾರ ಸಂಕಿರಣ. ಹೇಗಿತ್ತು ಮನು ಬಳಿಗಾರ್ ಸರ್, ತಮ್ಮ ಮತ್ತೆ SL ಭೈರಪ್ಪನವರ ಒಡನಾಟ ಹೇಗಿತ್ತು? ಅವ್ರ ವ್ಯಕ್ತಿತ್ವ ಹೇಗೆ? ಅವರ ಸೈದ್ಧಾಂತಿಕವಾದಂತ ಒಂದು ನಿಲುವು ಹೇಗೆ? ಇದೆಲ್ಲ ಬಹಳ ನಮ್ಗೆಲ್ಲ ಹತ್ರದಿಂದ ನಾವು ಅವ್ರನ್ನ ನೋಡಿದೀವಿ. ಹೌದು. ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಏನಿಲ್ರಿ, ನಾನು ಅವರೊಬ್ಬ ನಿಷ್ಠುರವಾಗಿ ಏನದವಲ್ಲ ಇದ್ರ ಬಗ್ಗೆ ಅವ್ರ ಏನ್ ಇಟ್ಕೊಂಡಾರಲ್ಲ ಅದ್ರೊಳಗೆ ರಾಜಿ ಆಗೋದಲ್ಲ. ಅವರು ಯಾರನ್ನಾರ ಪ್ಲೀಸ್ ಮಾಡಕ್ ಬರೆಯೋದು, ಯಾರನ್ನಾದ್ರೂ ಪ್ಲೀಸ್ ಮಾಡಕ್ ಮಾತಾಡೋದು ಅದನ್ನ ಎಂದೂ ಮಾಡಿಲ್ಲ ಭೈರಪ್ಪನವರು. ಅವ್ರು ನನ್ನ ವಿಚಾರಧಾರೆ ಒಪ್ಪಲಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಂದು ಏನಿದೆಯಲ್ಲ, ನನಗ ಸ್ಪಷ್ಟತೆ ಇದೆ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ. ನನ್ನ ಏನ್ ವಿಚಾರಧಾರೆ ಅದಾವು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂದ್ರು. ಮತ್ತ ಅವರು ಬಹಳ ಪವಿತ್ರ ಜೀವರಿ, ಎಂದು ಭ್ರಷ್ಟಾಚಾರ ಇತ್ಯಾದಿ ಬಗ್ಗೆ ಅವರು ವಿಚಾರ ಮಾಡಿಲ್ಲ. ಆಮೇಲೆ ತಮಗ್ ಬಂದಂತ ಹಣವನ್ನ ಬಡವರ ಸಲುವಾಗಿ ಕೊಡ್ತಿದ್ರು. ಅವರು ಒಂದು ಟ್ರಸ್ಟ್ ಮಾಡಿದ್ರೆ ಮೊನ್ನೆ ಅವರೆಲ್ಲ ರಾಯಲ್ಟಿನ ಅದಕ್ಕೆ ಕೊಡ್ರಿ ಅಂತಾರೆ. ಆಮೇಲೆ ಪಬ್ಲಿಷರ್ಸ್ಗೆ ಅನುಕೂಲ ಮಾಡಿ ಕೊಡ್ತಾರ್ರಿ. ಹಣದ ಹಿಂದೆ ಎಂದೂ ಹೋಗಿಲ್ಲ ಭೈರಪ್ಪನವರ. ಈಗ ನಾ ಪಟ್ನಾಕ್ ಹೋಗ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಕ್ಕೆ ವಿಮಾನ ಈಗ ಹೊರಟಿದೆ. ಈಗ ನನಗೆ ಬಹಳ ನೋವಾಗಿದೆ. ಎಲ್ಲ ಕನ್ನಡಿಗರಿಗೆ ಇದ್ರ ಮೂಲಕ ನಾನು ಭೈರಪ್ಪನವರಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೀನಿ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ. ಅಂತಿದ್ರು ಅಷ್ಟು ಪ್ರಾಂಜಲ ಅಂತಿದ್ರು ಅಷ್ಟು